ನಿಮ್ಮ ಎಲ್ಲಾ ಪಾಪಗಳು ನಾಶವಾಗಿ ಹೋಗುತ್ತವೆ, ಜೊತೆಗೆ 1000 ಗೋವುಗಳನ್ನು ದಾನ ಮಾಡಿದ ಫಲವೂ ದೊರೆಯುತ್ತದೆ. ಇಲ್ಲಿ ಹೇಳಿರುವಂತೆ ಕೇವಲ ಒಂದು ರಾತ್ರಿ ಜಾಗರಣೆ ಮಾಡಿ ಜಪ, ಧ್ಯಾನ, ಕೀರ್ತನೆ ಮಾಡಬೇಕು ಮತ್ತು ನೆಲ್ಲಿಕಾಯಿ ಮರಕ್ಕೆ ಕೇವಲ 108 ಅಥವಾ 28 ಪ್ರದಕ್ಷಿಣೆ ಮಾಡಬೇಕು. ಆ ವಿಶೇಷ ರಾತ್ರಿ ಏಕಾದಶಿಗಳಲ್ಲಿ ಅತ್ಯಂತ ವಿಶೇಷವಾದ ಆಮಲಕಿ ಏಕಾದಶಿಯದ್ದು ಫೆಬ್ರವರಿ 27ರಂದು ಬಂದಿದೆ. ಆಮಲಕ ಎಂದರೆ ನೆಲ್ಲಿಕಾಯಿ. ಏಕಾದಶಿಯ ಮಹಿಮೆಯಲ್ಲಿ ಹೇಳಿರುವುದೇನೆಂದರೆ, ಭಗವಾನ್ ವಿಷ್ಣುವಿನ ಬಾಯಿಯಿಂದ ಚಂದ್ರನಂತೆ ಕಂಗೊಳಿಸುವ ಒಂದು ಬಿಂದು ಹೊರಬಂದು ಭೂಮಿಯ ಮೇಲೆ ಬಿದ್ದಿತು. ಅದರಿಂದ ಆಮ್ಲಕ ಎಂಬ ಮಹಾವೃಕ್ಷವು ಉದ್ಭವಿಸಿತು. ಇದು ಎಲ್ಲಾ ವೃಕ್ಷಗಳ ಆದಿಭೂತವೆಂದು ಕರೆಯಲ್ಪಡುತ್ತದೆ. ಇದರ ಸ್ಮರಣ ಮಾತ್ರದಿಂದಲೇ ಗೋದಾನದ ಫಲ ಸಿಗುತ್ತದೆ. ಸ್ಪರ್ಶಿಸಿದರೆ ಅದಕ್ಕಿಂತ ದ್ವಿಗುಣ ಫಲ ಮತ್ತು ಅದರ ಫಲವನ್ನು ಸೇವಿಸಿದರೆ ತ್ರಿಗುಣ ಪುಣ್ಯ ಲಭಿಸುತ್ತದೆ. ಇದು ಎಲ್ಲಾ ಪಾಪಗಳನ್ನು ನಾಶ ಮಾಡುವ ವೈಷ್ಣವ ವೃಕ್ಷವಾಗಿದೆ. ಇದರ ಬೇರುಗಳಲ್ಲಿ ವಿಷ್ಣು, ಅದರ ಮೇಲ್ಭಾಗದಲ್ಲಿ ಬ್ರಹ್ಮ, ಕಾಂಡದಲ್ಲಿ ಪರಮೇಶ್ವರ ರುದ್ರ, ಶಾಖೆಗಳಲ್ಲಿ ಮುನಿಗಳು, ಕೊಂಬೆಗಳಲ್ಲಿ ದೇವತೆಗಳು, ಎಲೆಗಳಲ್ಲಿ ವಸುಗಳು, ಹೂಗಳಲ್ಲಿ ಮರುದ್ಗಣರು ಹಾಗೂ ಫಲಗಳಲ್ಲಿ ಎಲ್ಲಾ ಪ್ರಜಾಪತಿಗಳು ವಾಸಿಸುತ್ತಾರೆ. ನೆಲ್ಲಿಕಾಯಿ ವೃಕ್ಷವು ಸರ್ವದೇವಮಯವಾಗಿದ್ದು ವಿಷ್ಣು ಭಕ್ತರಿಗೆ ಇದು ಅತ್ಯಂತ ಪೂಜ್ಯವಾಗಿದೆ. ಆದ್ದರಿಂದ ಸದಾ ಪ್ರಯತ್ನ ಪೂರ್ವಕವಾಗಿ ನೆಲ್ಲಿಕಾಯಿಯನ್ನು ಸೇವಿಸಬೇಕು. ಈ ದಿನ ನೆಲ್ಲಿಕಾಯಿ ಮರದ ಬಳಿ ಹೋಗಿ ಅಲ್ಲಿ ರಾತ್ರಿಯಿಡೀ ಜಾಗರಣೆ ಮಾಡಬೇಕು ಮತ್ತು ನೆಲ್ಲಿಕಾಯಿ ಮರದ 108 ಅಥವಾ 28 ಪ್ರದಕ್ಷಿಣೆ ಮಾಡಿದರೆ ಮಾನವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ 1000 ಗೋದಾನದ ಫಲವನ್ನು ಪಡೆಯುತ್ತಾನೆ. ಈ ಏಕಾದಶಿಯ ಸಮಯ 26 ಫೆಬ್ರವರಿ ಮಧ್ಯರಾತ್ರಿ 12:33ರಿಂದ 27 ಫೆಬ್ರವರಿ ರಾತ್ರಿ 10:32ರವರೆಗೆ. ಇಂಗ್ಲಿಷ್ ಸಮಯದ ಪ್ರಕಾರ ಹೇಳುವುದಾದರೆ 27 ಫೆಬ್ರವರಿ 12:33 AM ರಿಂದ ಅದೇ ದಿನ 10:32 PM ರವರೆಗೆ. ವ್ರತ ಉಪವಾಸವನ್ನು ಫೆಬ್ರವರಿ 27ರಂದು ಮಾಡಬೇಕು. ಏಕಾದಶಿಯ ದಿನ ಅಕ್ಕಿ ಹಾಗೂ ಅಕ್ಕಿಯಿಂದ ತಯಾರಿಸಿದ ಪದಾರ್ಥಗಳನ್ನು ಸೇವಿಸುವುದು ವರ್ಜಿತವಾಗಿದೆ. ಹರಿ ಓಂ.